ಪಾಯಿಂಟ್ಸ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಅದರಲ್ಲಿ ಡಿಸೈರ್ ಫಾರ್ ಹೈಯರ್ ಅಚೀವ್ಮೆಂಟ್ ಅಥವಾ ಹೈ ಅಚೀವ್ಮೆಂಟ್, ದೀಸ್ ಆರ್ ದ ಕ್ವಾಲಿಟೀಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಗುಡ್ ವುಮನ್ ಎಂಟರ್ಪ್ರಿನರ್. ಅಂದ್ರೆ ಒಬ್ಬ ಒಳ್ಳೆಯ ಮಹಿಳಾ ಉದ್ಯಮಶೀಲಿ ಅನ್ಸ್ಕೊಳ್ಬೇಕಾದ್ರೆ ಅವರಲ್ಲಿರಬೇಕಾದ ಗುಣಗಳು ಅಥವಾ ಗುಣಲಕ್ಷಣಗಳಂತ ಕರೀತಾರೆ. ಅಂದ್ರೆ ಅಲ್ಲಿ ಇರುವ ಒಂದು ಲಕ್ಷಣಗಳು ಏನೇನು ಇರ್ಬೇಕಲ್ಲಿ ಫಸ್ಟ್ ಪಾಯಿಂಟ್ ಡಿಸೈರ್ ಫಾರ್ ಹೈ ಅಚೀವ್ಮೆಂಟ್, ಉನ್ನತ ಸಾಧನೆಗಾಗಿ ಆಸೆ. ಅಂದ್ರೆ ಯಾವುದೋ ಒಂದು ಸಣ್ಣ ಪುಟ್ಟ ಆಸೆ ಇಟ್ಕೊಳ್ಳೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ದೊಡ್ಡ ಆಸೆಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಅಂತ ಆಸೆಗಳು ಉಳ್ಳಂತ ವ್ಯಕ್ತಿಗಳನ್ನ ನಾವು ವುಮೆನ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ರಿಸ್ಕ್ ಬಿಯರರ್, ಅಂದ್ರೆ ದೇ ವಿಲ್ ಬಿ ಎಬಿಲಿಟಿ ಟು ರಿಸ್ಕ್ ಬಿಯರಿಂಗ್, ಆರ್ ಇನ್ ಕೇಸ್ ಅಂತಲ್ಲಿ ದೇ ಕ್ಯಾನ್ ಸ್ಯಾಕ್ರಿಫೈಸ್ ದೇರ್ ಲೈಫ್ ಆಗಿರ್ಬೋದು, ದೇ ಕ್ಯಾನ್ ಸ್ಯಾಕ್ರಿಫೈಸ್ ದೇರ್ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ದೇ ಕ್ಯಾನ್ ಸ್ಯಾಕ್ರಿಫೈಸ್ ದೇರ್ ಟೈಮ್ ಆಗಿರ್ಬೋದು. ಆ ತರ ಒಂದು ರಿಸ್ಕ್ ಬಿಯರರ್ ಆಗಿರ್ಬೇಕಂದ್ರೆ ಅಪಾಯವನ್ನು ಎದುರಿಸ್ಬೇಕಂದ್ರೆ ಅವರೊಂದು ಜೀವನವನ್ನು ಏನ್ ಮಾಡ್ಬೇಕಲ್ಲಿ ಕೆಲಸಕ್ಕಾಗಿ ಅಥವಾ ವ್ಯವಹಾರಕ್ಕಾಗಿ ಮುಡಿಪಾಗಿರ್ಬೇಕಾಗ್ತದೆ. ಅವರ ಒಂದು ಇನ್ವೆಸ್ಟ್ಮೆಂಟ್ಸ್ ಅಥವಾ ಹೂಡಿಕೆಗಳಾಗಿರ್ಬೋದು, ಟೈಮ್ ಆಗಿರ್ಬೋದು, ಕೆಲಸಗಳಾಗಿರ್ಬೋದು, ಅವೆಲ್ಲವುಗಳನ್ನ ಬದಿಗಿಟ್ಟು ಇನ್ ಕೇಸ್ ಅವೆಲ್ಲ ಏನ್ ಮಾಡ್ಬೇಕಲ್ಲಿ ಅಪಾಯಗಳನ್ನು ಬಂದ್ರೆ ಎದುರಿಸುವ ಒಂದು ಶಕ್ತಿ ಅವ್ರ ಹತ್ರ ಇರ್ಬೇಕಂತ ಹೇಳಿ. ನೆಕ್ಸ್ಟ್ ಸೆಲ್ಫ್ ಕಾನ್ಫಿಡೆಂಟ್ ಅಂದ್ರೆ ಆತ್ಮವಿಶ್ವಾಸ, ತಮ್ಮ ಮೇಲೆ ತಮ್ಗೆ ಇನ್ ಕೇಸ್ ಸೆಲ್ಫ್ ಕಾನ್ಫಿಡೆಂಟ್ ಆಗಿರ್ಬೇಕಲ್ಲಿ. ಅಂದ್ರೆ ಅಲ್ಲಿ ಹೈ ಅಚೀವ್ಮೆಂಟ್ ನಾವೇನ್ ಇಟ್ಕೊಂಡಿರ್ತೀವಲ್ಲ ಆ ಅಚೀವ್ಮೆಂಟ್ ಬಗ್ಗೆ ಏನ್ ಮಾಡ್ಕೊಂತ ಸೆಲ್ಫ್ ಕಾನ್ಫಿಡೆಂಟ್ ಆಗಿ ವರ್ಕ್ ಮಾಡ್ಬೇಕು, ಅದಕ್ಕೆ ತಕ್ಕಂಗೆ ಏನ್ ಮಾಡ್ಬೇಕಲ್ಲಿ ವರ್ಕ್ ಮಾಡ್ಬೇಕು. ಓಕೆ, ದಟ್ ಇಸ್ ಅ ಸೆಲ್ಫ್ ಕಾನ್ಫಿಡೆಂಟ್ ಅಥವಾ ಆತ್ಮವಿಶ್ವಾಸ ರಿಲೇಟಿಂಗ್ ಟು ದೇರ್ ಬಿಸ್ನೆಸ್ ಆಕ್ಟಿವಿಟೀಸ್ ಆಗಿ ಫಾರ್ ದಿ ಸೆಲ್ಫ್ ಕಾನ್ಫಿಡೆಂಟ್ ಆಗಿರ್ಬೇಕು. ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಅಟ್ ದಿ ಟೈಮ್ ಆಫ್ ಡಿಸಿಷನ್ ಮೇಕಿಂಗ್, ಅಟ್ ದಿ ಟೈಮ್ ಆಫ್ ಪರ್ಚೇಸಿಂಗ್, ಅಟ್ ದಿ ಟೈಮ್ ಆಫ್ ಸೇಲ್ಸ್, ಅಟ್ ದಿ ಟೈಮ್ ಆಫ್ ಅಪಾಯಿಂಟ್ಮೆಂಟ್. ದಿಸ್ ಆರ್ ದ ಇಂಡಿಪೆಂಡೆನ್ಸ್ ಆಗಿ ಏನ್ ಮಾಡ್ಬೇಕಲ್ಲಿ ಸ್ವತಂತ್ರತೆಯಿಂದ ಡಿಸಿಷನ್ ತೆಗೆದುಕೊಳ್ಬೇಕಲ್ಲಿ. ದಟ್ ಶುಡ್ ಬಿ ಇಂಡಿಪೆಂಡೆನ್ಸ್ಲಿ ಅಥವಾ ಇಂಡಿಪೆಂಡೆಂಟ್ಲಿ ಟು ಮೇಕ್ ಎ ಡಿಸಿಷನ್ಸ್ ರಿಗಾರ್ಡಿಂಗ್ ಟು ಸೇಲ್ಸ್, ಪರ್ಚೇಸಿಂಗ್ ಆರ್ ಅಪಾಯಿಂಟ್ಮೆಂಟ್ಸ್ ಆರ್ ಎನಿ ಅದರ್ ಪ್ರಮೋಷನ್ ಆಕ್ಟಿವಿಟೀಸ್ ರಿಗಾರ್ಡಿಂಗ್ ದ ಬಿಸ್ನೆಸ್. ಅಂದ್ರೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಆಕ್ಟಿವಿಟೀಸ್ ಸಂಬಂಧಪಟ್ಟಂತ ಇನ್ ಕೇಸ್ ಪ್ರವರ್ತನೆ ಕಾರ್ಯಗಳಾಗಿರ್ಬೋದು ಅಥವಾ ಮಾರಾಟದಲ್ಲಾಗಿರ್ಬೋದು ಅಥವಾ ಖರೀದಿಯಲ್ಲಿ ಆಗಿರ್ಬೋದು, ಆ ಎಲ್ಲಾ ಚಟುವಟಿಕೆಯಲ್ಲಿ ಇನ್ ಕೇಸ್ ಸೆಲ್ಫ್ ಕಾನ್ಫಿಡೆಂಟ್ ಅಥವಾ ಇಂಡಿಪೆಂಡೆಂಟ್ ಆಗಿರ್ಬೇಕಲ್ಲಿ. ನೆಕ್ಸ್ಟ್ ಇನ್ನೋವೇಟಿವ್ ಆಗಿರ್ಬೇಕು. ದಟ್ ಶುಡ್ ಬಿ ಎ ನಾರ್ಮಲ್ ಬಿಸ್ನೆಸ್ ಪೀಪಲ್ ಕೆನಾಟ್ ಕಾಲ್ಡ್ ಆಸ್ ಎ ಎಂಟರ್ಪ್ರಿನರ್. If innovative activities or innovative technologies will be adapted in their business, then we can call as a entrepreneurs. ಅಂದ್ರೆ ನವೀನತೆಯನ್ನು ಒಳಗೊಂಡಂತ ಆಕ್ಟಿವಿಟೀಸ್ ಏನಾದ್ರು ನಿಮ್ಮಲ್ಲಿ ಇದ್ರೆ, ಅದು ಸ್ಟಾಫಿಂಗ್ ನಲ್ಲಿ ಆಗಿರ್ಬೋದು ಅಥವಾ ಸ್ಟಾಫಿಂಗ್ ಮಾಡ್ಕೋಬೇಕಾದ್ರೆ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾದ್ರೆ ಆಗಿರ್ಬೋದು ಅಥವಾ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಆಗಿರ್ಬೋದು ಅಥವಾ ಸೆನ್ಸ್ ಆಫ್ ಟೈಮ್ ಸೆನ್ಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಕೆಲವೊಂದು ಇಂಡಸ್ಟ್ರಿಗಳಲ್ಲಿ 8 ಅವರ್ಸ್ ಡ್ಯೂಟಿ ಇದೆ, ಇನ್ನು ಕೆಲವೊಂದು ಇಂಡಸ್ಟ್ರಿ 6 ಅವರ್ಸ್ ಡ್ಯೂಟಿ ಇದೆ, ಅಥವಾ ಬೇರೆ ರೆಗ್ಯುಲರ್ ಇಂಡಸ್ಟ್ರಿಯಲ್ಲಿ 12 ಅವರ್ಸ್ ಡ್ಯೂಟಿ ಇದೆ. ಈ ತರ ನವೀನತೆಯಿಂದ ಕೂಡಿದ ಒಂದು ಆಕ್ಟಿವಿಟೀಸ್ ಅನ್ನು ಒಳಗೊಂಡಿರ್ಬೇಕಂದ್ರೆ ದೇರ್ ವಿಲ್ ಬಿ ಡಿಫರೆಂಟ್ ಫ್ರಮ್ ಅದರ್ಸ್ ಆಗಿರ್ಬೇಕಲ್ಲಿ. ದೆನ್ ಓನ್ಲಿ ವಿ ಕ್ಯಾನ್ ಕಾಲ್ಡ್ ಆಸ್ ಎ ಎಂಟರ್ಪ್ರಿನರ್. Those entrepreneurs having a innovation activities or innovative activities ಅಂತ ಹೇಳಿ. ನೆಕ್ಸ್ಟ್ ಇನ್ಫಾರ್ಮೇಶನ್ ಸೀಕರ್. ಇನ್ಫಾರ್ಮೇಶನ್ ಸೀಕರ್ ನಥಿಂಗ್ ಬಟ್ ಕಲೆಕ್ಟರ್ ಅಂತ ಕರೀತಾರೆ. ಅಂದ್ರೆ they will be nothing but they can collect the information from the different angles, either positive angle or negative angle. ಅಂದ್ರೆ ನಮಗೆ ಬೇಕಾದ ಒಂದು ಮಾಹಿತಿಯನ್ನ ಯಾವ ತರ ಬೇಕಂದ್ರೆ ಅಲ್ಲಿ ಧನಾತ್ಮಕವಾಗಿಯೂ ಆ ಮಾಹಿತಿಯನ್ನು ಸಂಗ್ರಹಣೆ ಮಾಡಬೇಕು. ನೆಕ್ಸ್ಟ್ ಋಣಾತ್ಮಕವಾಗಿ ಅಂದ್ರೆ ಆ ಮಾಹಿತಿ ತೆಗೆದುಕೊಳ್ಳೋದ್ರಿಂದ ನಮ್ಗೆ ಏನ್ ಪ್ರಾಬ್ಲಮ್ ಆಗ್ತವೆ, ಕೆಲವೊಂದು ಮಾಹಿತಿ ಗೊತ್ತಾದ್ರೆ ಅದರಿಂದ ಯೂಸ್ ಆಗಲ್ಲ ಸರ್ ನನಗೆ, ಆ ತರನು ನಮ್ಗೆ ಕೆಲವೊಂದು ಪಾಠಗಳನ್ನು ಕಲಿಸ್ತವೆ. ಓಕೆ, ಅಂದ್ರೆ ಯಾವ ಮಾಹಿತಿಯನ್ನು ಸ್ವೀಕಾರ ಮಾಡ್ಕೋಬೇಕು ಅಥವಾ ಆ ಮಾಹಿತಿಗಳನ್ನ ನನ್ನ ವ್ಯವಹಾರಕ್ಕೆ ಯಾವ ತರ ಯೂಸ್ ಮಾಡ್ಕೋಬೇಕು, ಅವೆಲ್ಲವೂ ಏನ್ ಮಾಡ್ಕೊಂತಲ್ಲ ಇನ್ಫಾರ್ಮೇಶನ್ ಸೀಕರ್ ಅಂತ ಬರ್ತದೆ ಅಥವಾ ಮಾಹಿತಿಯನ್ನು ಹುಡುಕುವುದು ಅಂತ ಕರೀತಾರೆ. ಆ ಮಾಹಿತಿ ಹುಡುಕಾಟ ಆದ್ಮೇಲೆ ಅವುಗಳ ಬಗ್ಗೆ ಏನ್ ಮಾಡ್ಕೊಂತಲ್ಲಿ ಡಿಸ್ಕಷನ್ಸ್ ಎಲ್ಲ ಮಾಡ್ಬೇಕಾಗ್ತದೆ. ಯಾರ ಹತ್ರ? ವಿತ್ ದ ಹೆಲ್ಪ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್, ವಿತ್ ದ ಹೆಲ್ಪ್ ಆಫ್ ಸ್ಟಾಫ್ ಆಗಿರ್ಬೋದು, ವಿತ್ ದ ಹೆಲ್ಪ್ ಆಫ್ ಎಂಪ್ಲಾಯೀಸ್ ಆಗಿರ್ಬೋದು, ಆರ್ ವಿತ್ ದ ಹೆಲ್ಪ್ ಆಫ್ ಟೆಕ್ನಿಷಿಯನ್ಸ್ ಆಗಿರ್ಬೋದು. ಸುಮ್ಮನೆ ಇನ್ಫಾರ್ಮೇಶನ್ ತಗೊಂಡ್ಬಂದು ಅಡಾಪ್ಟ್ ಮಾಡೋದಲ್ಲ, ಅಲ್ಲಿ ಅಡಾಪ್ಟ್ ಮಾಡ್ಕೋಬೇಕಾದ್ರೆ ವಿತ್ ಹೆಲ್ಪ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ ಡಿಸಿಷನ್ಸ್ ಏನ್ ಇರ್ತದೆ ಅವ್ರ ಸಜೆಷನ್ಸ್ ಎಲ್ಲ ತೆಗೆದುಕೊಂಡು ವಿ ಕ್ಯಾನ್ ಮೂವ್ ದ ಇನ್ಫಾರ್ಮೇಶನ್ಸ್ ರಿಗಾರ್ಡಿಂಗ್ ದ ಇನ್ಫಾರ್ಮೇಶನ್ಸ್ ಅಂತ ಕರೀತದಲ್ಲಿ ಅಥವಾ ರಿಗಾರ್ಡಿಂಗ್ ದ ಇನೋವೇಷನ್ಸ್ ಆಗಿರ್ಬೋದು. ದಟ್ ಶುಡ್ ಬಿ ಇನ್ ಕೇಸ್ ಮಾಹಿತಿಯನ್ನು ಹುಡುಕುವವರಾಗಿರ್ಬೇಕು. ನೆಕ್ಸ್ಟ್ ಪ್ರಾಪರ್ ಪ್ಲಾನಿಂಗ್ ಆಗಿರ್ಬೇಕಲ್ಲಿ. ಅಂದ್ರೆ
ಆಸ್ ಅ ಎಂಟರ್ಪ್ರಿನರ್ ಶುಡ್ ಮೇಕ್ ಅಟ್ ಲೀಸ್ಟ್ 10 years ಫಾರ್ ದಿ ಫ್ಯೂಚರ್. ಅಂದ್ರೆ ನಮ್ಮ ಬಿಸ್ನೆಸ್ಗೆ ಮಿನಿಮಮ್ ಒಂದು 10 years ಆದ್ರೂ ಲೈಫ್ ಇರಬೇಕು. ಆ ತರ ಒಂದು ಬಿಸ್ನೆಸ್ ಅನ್ನ ನಾವು ಪ್ಲಾನ್ ಮಾಡ್ಕೋಬೇಕು. ಯಾವ್ದೋ ಒಂದು ದಿನಕ್ಕೆ ಅಥವಾ ಒಂದು ತಿಂಗಳಿಗೆ ಆಗುವಷ್ಟು ಅಥವಾ ಒಂದು ವರ್ಷಕ್ಕೆ ಆಗುವಷ್ಟು ಬಿಸ್ನೆಸ್ ಅಲ್ಲ. ಅಲ್ಲಿ ಮಿನಿಮಮ್ 10 years ಪ್ಲಾನಿಂಗ್ ಎಲ್ಲ ಮಾಡಿಕೊಂಡು ವಿ ಕ್ಯಾನ್ ಮೇಕ್ ಎ ಪ್ರಾಪರ್ ಪ್ಲಾನ್ ಫಾರ್ ದಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಆರ್ ನ್ಯೂ ಬಿಸ್ನೆಸ್ ಆಗಿರ್ಬೋದು. ಅಂದ್ರೆ ಅದು ಹಳೆ ಬಿಸ್ನೆಸ್ ಆಗಿರ್ಬೋದು ಅಥವಾ ಹೊಸ ಬಿಸ್ನೆಸ್ ಆಗಿರ್ಬೋದು. ಅವುಗಳಿಗೆ ಒಂದು ಮಿನಿಮಮ್ ಕನಿಷ್ಠ ಅಂದ್ರೂ ಅಲ್ಲಿ ಏನ್ ಮಾಡ್ಕೊಂತಲ್ಲಿ ಒಂದು 10 ವರ್ಷದ ಯೋಜನೆಗಳನ್ನು ರೂಪಿಸ್ಕೊಂಡು 10 ವರ್ಷದಲ್ಲಿ ಏನೇನ್ ಬದಲಾವಣೆ ಆಗ್ಬೇಕು. ಫಾರ್ ಎಕ್ಸಾಂಪಲ್ ಈಗ ನಾವ್ ಏನಾದ್ರು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಅಂದ್ರೆ ನೆಕ್ಸ್ಟ್ 10 years ವರೆಗೂ ಅದನ್ನ ಚಾಲ್ತಿಯಲ್ಲಿ ಇರ್ಬೇಕು ಆ ಪ್ರಾಡಕ್ಟ್. ಆ ತರ ಯೂಸ್ ಮಾಡ್ಕೊಂಡ್ರೆ ಮಾತ್ರ ದೇ ವಿಲ್ ಬಿ ಕಾಲ್ಡ್ ಆಸ್ ಎ ಗುಡ್ ಎಂಟರ್ಪ್ರಿನರ್ ಆರ್ ಎ ಗುಡ್ ಕ್ವಾಲಿಟಿ ಎಂಟರ್ಪ್ರಿನರ್ ಅಂತ ಕರೀತಾರೆ. ನೆಕ್ಸ್ಟ್ ಎಬಿಲಿಟಿ ಟು ಮೊಬಲೈಸ್ ರಿಸೋರ್ಸಸ್. ಆಲ್ರೆಡಿ ಇನ್ ಕೇಸ್ ಅಲ್ಲಿ ಅಂತಲೇ ಇನ್ಫಾರ್ಮೇಶನ್ ಸಿಕ್ಕಲ್ಲಿ ಬರೀ ಇನ್ಫಾರ್ಮೇಶನ್ಸ್ ಅಷ್ಟು ತೆಗೆದುಕೊಳ್ತೀವಿ. ಬಟ್ ಮೊಬಲೈಸ್ ದ ರಿಸೋರ್ಸ್ ಅಂದ್ರೆ ಸಂಪನ್ಮೂಲಗಳನ್ನು ಸಂಗ್ರಹಣೆ ಮಾಡಬೇಕು. ಇನ್ಫಾರ್ಮೇಶನ್ ಜೊತೆಗೆ ನನಗೆ ಎಲ್ಲೆಲ್ಲಿ ರಾ ಮೆಟೀರಿಯಲ್ ಸಿಗ್ತದೆ, ವೇರ್ ಕ್ಯಾನ್ ಬಿ ಅವೈಲೇಬಲ್ ದ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ವೇರ್ ಕ್ಯಾನ್ ಬಿ ಅವೈಲೇಬಲ್ ಫಾರ್ ದಿ ಟೆಕ್ನಿಷಿಯನ್ಸ್ ಆಗಿರ್ಬೋದು. ಅಥವಾ ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಎಲ್ಲ ಮಾಡ್ಕೊಂಡಿರ್ತಾರೆ. ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಅಮೆರಿಕದಲ್ಲಿರುವ ಎಲ್ಲಾ ಡಾಕ್ಟರ್ಸ್ಗಳಲ್ಲಿ 25% ಡಾಕ್ಟರ್ಸ್ ಏನ್ ಮಾಡ್ಕೊಂಡು ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡಿಸ್ಕೊಳ್ತಾರೆ. ಅವರು ಅಂದ್ರೆ ಇಂಪೋರ್ಟ್ ಮಾಡಿಸ್ಕೊಳ್ತಾರೆ, ನಮ್ಮ ಇಂಡಿಯಾದಿಂದ ಇನ್ ಕೇಸ್ ಕಳ್ಸ್ಕೊಳ್ತಾರೆ. ಆ ತರ ಮೊಬಲೈಸ್ ಮಾಡೋ ಒಂದು ರಿಸೋರ್ಸಸ್ ಗೊತ್ತಿರ್ಬೇಕು. ಅಂದ್ರೆ ರಿಸೋರ್ಸಸ್ ನ ಮೊಬಲೈಸ್ ಮಾಡೋ ಒಂದು ಕೆಪಾಸಿಟಿ ಅವ್ರ ಹತ್ರ ಇರ್ಬೇಕು. ಯಾರ ಹತ್ರ? ಆಸ್ ಎ ಗುಡ್ ಎಂಟರ್ಪ್ರಿನರ್ ಹತ್ರ. ಅಂದ್ರೆ ಮಾಹಿತಿಗಳನ್ನು ಸಂಗ್ರಹಣೆ ಜೊತೆಗೆ ಸಂಪನ್ಮೂಲಗಳನ್ನು ಸಂಗ್ರಹಿಸುವ ಒಂದು ಸಾಮರ್ಥ್ಯ ಅವ್ರ ಹತ್ರ ಇರ್ಬೇಕಲ್ಲಿ. ಯಾರ ಹತ್ರ? ಒಬ್ಬ ಒಳ್ಳೆಯ ಎಂಟರ್ಪ್ರಿನರ್ ಅಥವಾ ಉದ್ಯಮಶೀಲರಲ್ಲಿ ಅಥವಾ ಮಹಿಳಾ ಉದ್ಯಮಶೀಲ. ನೆಕ್ಸ್ಟ್ ಗುಡ್ ಆರ್ಗನೈಸರ್, ಉತ್ತಮ ಸಂಘಟಕನಾಗಿರ್ಬೇಕು. ಸಂಘಟಕ ಅಂದ್ರೆ ಏನ್ ಮಾಡ್ಕೊಂತಿದ್ರೆ ಏನ್ ಮಾಡ್ಕೊಂತಲ್ಲಿ ಎಲ್ಲರೂ ಬಂದಿದ್ದಾರೆ ಸರ್, ಹಾಗಾದ್ರೆ ಮೊಬಲೈಸ್ ಮಾಡಿದ್ವಿ, ಪ್ರಾಪರ್ ಆಗಿ ಸಿಸ್ಟಮೆಟಿಕ್ ಆಗಿ ಮ್ಯಾನೇಜ್ಮೆಂಟ್ ಮಾಡ್ಬೇಕೀಗ. ಅಂದ್ರೆ ಸಂಘಟನೆ ಮಾಡ್ಕೋಬೇಕು. ಅಂದ್ರೆ ಯಾರ್ಯಾರು ಯಾವ್ಯಾವ ಕೊಡ್ಬೇಕು, ಅಥವಾ ಒಬ್ಬ ಸ್ಟಾಫ್ಗೆ ಯಾವ ತರ ನಾವು ಟ್ರೀಟ್ಮೆಂಟ್ ಎಲ್ಲ ಕೊಡ್ಬೇಕು, ಆ ಸ್ಟಾಫ್ಗೆ ಯಾವ ತರ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೋಬೇಕು, ಪ್ಲಾನಿಂಗ್ ಎಲ್ಲ ಯಾವ ತರ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು, ಅದೆಲ್ಲದರ ಬಗ್ಗೆ ಆರ್ಗನೈಸರ್ ಆಗಿ ಕೆಲಸ ಮಾಡ್ಬೇಕಲ್ಲಿ. ಅಂದ್ರೆ ಪ್ರಾಪರ್ ಪ್ಲಾನಿಂಗ್ ಯಾವ ತರ ಇದೆಯೋ ಆ ಪ್ಲಾನಿಂಗ್ ತಕ್ಕಂತೆ ನಾವೇನು ಅಜೆಂಡಾಗಳನ್ನ ಹಾಕೊಂಡು ಅಥವಾ ಒಂದು ಪೀಠಿಕೆಗಳನ್ನ ಹಾಕೊಂಡು ಕೆಲಸಗಳನ್ನು ಮಾಡ್ಕೋಬೇಕು. ಯಾರ್ಯಾರು ಏನ್ ಕೆಲಸ, ಆಸ್ ಎ ಸೂಪರ್ವೈಸರ್ ಲೇಬರ್ಸ್, ಆಸ್ ಎ ಲೇಬರ್ ವರ್ಕಿಂಗ್ ಅವರ್ಸ್ ಎಷ್ಟಿದೆ ಅವ್ರದ್ದು, ಅವೆಲ್ಲದರ ಬಗ್ಗೆ ಆರ್ಗನೈಸ್ ಮಾಡಿ ಕೆಲಸಗಳನ್ನು ಕೊಡ್ಬೇಕು. ದಟ್ ಇಸ್ ಅ ಗುಡ್ ಆರ್ಗನೈಸರ್ ಅಂತ ಕರೀತಾರೆ. ನೆಕ್ಸ್ಟ್ ಕಮ್ಯುನಿಕೇಶನ್ ಎಬಿಲಿಟಿ, ಸಂವಹನ ಸಾಮರ್ಥ್ಯ ಅಂತ ಕರೀತಾರೆ. ಏನಿದು ಸಂವಹನ ಅಂದ್ರೆ ಬೇರೆಯವ್ರ ಜೊತೆಗೆ ಮಾತಾಡ್ತಾ ಇದ್ದೀನಿ ಸರ್ ನಾನು, ಅಥವಾ ಬೇರೆಯವರೊಂದಿಗೆ ಕಮ್ಯುನಿಕೇಶನ್ಸ್ ಮಾಡ್ತಾ ಇದ್ದೀನಿ. ಆ ಕಮ್ಯುನಿಕೇಶನ್ಸ್ ಯಾವ ತರ ಇರ್ಬೇಕು ನನಗೆ, ಆ ಕಮ್ಯುನಿಕೇಶನ್ಸ್ ಏನ್ ಮಾಡ್ಕೊಂತಲ್ಲಿ ಇನ್ ಕೇಸ್ ನಿರ್ದೇಶಕರೊಂದಿಗೆ ಅಥವಾ ನಾವು ಒಬ್ಬ ಕಂಪನಿ ಓನರ್ ಆಗಿ ಇನ್ ಕೇಸ್ ಅಂತಲ್ಲಿ ನಿರ್ದೇಶಕ ಆಸ್ ಎ ಎಂಟರ್ಪ್ರಿನರ್ at the time of communicate with the directors how to behave, or at the time of employees communications ಯಾವ ತರ ಮಾಡ್ಕೋಬೇಕು, ಆ ತರ ಕಮ್ಯುನಿಕೇಶನ್ ಎಬಿಲಿಟಿ ನಮ್ಗೆ ಗೊತ್ತಿರ್ಬೇಕು. at the time of I can explain about my product towards the customers, at the time of customers ಜೊತೆ ಯಾವ ತರ ಮಾತಾಡ್ಬೇಕು, ಇವೆಲ್ಲದರ ಬಗ್ಗೆ ನನಗೆ ಗೊತ್ತಿರಬೇಕು. ದಟ್ ಇಸ್ ಅ ಕಮ್ಯುನಿಕೇಶನ್ ಎಬಿಲಿಟಿ. ಇದನ್ನ ಆಸ್ ಯೂಶುವಲ್ ನಮ್ಗೆ ಇನ್ ಕೇಸ್ ನಮ್ಮ ಒಂದು ಎಜುಕೇಶನ್ ಸಿಸ್ಟಮ್ ಯೂಸ್ ಮಾಡ್ಕೊಂಡ್ರೆ ಓಕೆ, ಈ ಪಾಯಿಂಟ್ಸ್ ಎಲ್ಲ ಆಡ್ ಮಾಡ್ಕೋಬಹುದು ನಾನು. ಆಸ್ ಅ ಬಿಕಾಮ್ ಹೋಲ್ಡರ್, ಡಿಸೈರ್ ಫಾರ್ ಹೈಯರ್ ಅಚೀವ್ಮೆಂಟ್ ಅಂದ್ರೆ ರ್ಯಾಂಕ್ ಸಲುವಾಗಿ ಇಟ್ಕೊಂಡಿರ್ಬೇಕು. ಯಾವ್ದೋ ಸುಮ್ಮನೆ ಪಾಸ್ ಆಗ್ಬೇಕು, ಫಸ್ಟ್ ಕ್ಲಾಸ್ ಬರಬೇಕು, ಸೆಕೆಂಡ್ ಕ್ಲಾಸ್ ಬರ್ಬೇಕಂತೆಲ್ಲ. ನೆಕ್ಸ್ಟ್ ರಿಸ್ಕ್ ಬಿಯರ್ ತಗೋಬೇಕು. ರಿಸ್ಕ್ ಬಿಯರ್ ಇನ್ ನಥಿಂಗ್ ಬಟ್ ಇನ್ ಕೇಸ್ ಮಾಹಿತಿಯನ್ನು ಸಂಗ್ರಹಣೆ ಮಾಡ್ಕೋಬೇಕು, ಅಥವಾ ಇನ್ ಕೇಸ್ ರಿಸ್ಕ್ ತಗೋಬೇಕಾಗ್ತದೆ, ಕೆಲವೊಂದು ಟೈಮ್ ಸ್ಪೆಂಡ್ ಮಾಡ್ಬೇಕಾಗ್ತದೆ. ಓಕೆನಾ, ಅದು ರಿಸ್ಕ್ ಬಿಯರ್ ತಗೊಂಡಲ್ಲಿ ಕೆಲಸಗಳು ಸೆಲ್ಫ್ ಕಾನ್ಫಿಡೆಂಟ್ ಆಗಿದೆ, ಸಬ್ಜೆಕ್ಟ್ ಬಗ್ಗೆ ಆಗಿರ್ಬೋದು ಅಥವಾ ಟಾಪಿಕ್ ಬಗ್ಗೆ ಆಗಿರ್ಬೋದು, ಓಕೆ ಪ್ರಾಬ್ಲಮ್ ಬಗ್ಗೆ ಆಗಿರ್ಬೋದು, ಓಕೆ ಅಕೌಂಟೆನ್ಸಿ ಪ್ರಾಬ್ಲಮ್ಸ್ ಬಗ್ಗೆ ಸೆಲ್ಫ್ ಕಾನ್ಫಿಡೆಂಟ್ ಆಗಿರ್ಬೇಕು. ಪ್ರಾಬ್ಲಮ್ ಮಾಡಿದ್ದೀನಿ ಸರ್, ನನಗೆ ಡೌಟ್ಸ್ ಇರಬಾರ್ದು. ಓಕೆ, ಇದನ್ನ ಎಜುಕೇಶನ್ಗೂ ನಾನು ಏನ್ ಮಾಡ್ಬೋದಲ್ಲಿ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಆಗಿರ್ಬೇಕು, ನಮ್ಮ ಬಗ್ಗೆ ನಮ್ಗೆ ಇಂಡಿಪೆಂಡೆಂಟ್ ಆಗಿರ್ಬೇಕು. ಓಕೆನಾ, ಅವೆಲ್ಲ ಮಾಹಿತಿ ಕರೆಕ್ಟ್ ಇದೆ ಸರ್, ನಮಗೆ ಸೆಲ್ಫ್ ಕಾನ್ಫಿಡೆಂಟ್ ಆಗಿ ಕೆಲಸ ಮಾಡ್ತೀನಿ, ಅದ್ರ ಜೊತೆಗೆ ಇಂಡಿಪೆಂಡೆಂಟ್ ಆಗಿ ನಾನೇ ಡಿಸಿಷನ್ ತೆಗೆದುಕೊಂಡು ಅಲ್ಲಿಂದಲೇ ಐ ಕ್ಯಾನ್ ವರ್ಕ್ ಫಾರ್ ಮೈ ಸೆಲ್ಫ್ ಅಂತ ಹೇಳಿ ಆ ತರ ವರ್ಕ್ ಮಾಡ್ಕೊಂಡ್ರೆ ಐ ಕ್ಯಾನ್ ಸಕ್ಸಸ್ ಇನ್ ದ ಸ್ಟಡೀಸ್ ಅಂತ ಕರೀಬೋದು. ನೆಕ್ಸ್ಟ್ ನವೀನತೆಯಿಂದ ಓದ್ಬೇಕು ಅಥವಾ ಇನ್ನೋವೇಟಿವ್ ಆಗಿ ಓದ್ಬೇಕಾಗ್ತದೆ. ಕೆಲವೊಂದು ಟೈಮಲ್ಲಿ ಏನ್ ಮಾಡ್ಕೊಂತ ಬೆಳಗ್ಗೆ ಓದ್ತಾ ಇರ್ತಾರೆ ಅಥವಾ ರಾತ್ರಿ ಓದ್ತಾ ಇರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಆ ತರಕ್ಕಿಂತ
ಹಾಫ್ ಅನ್ ಅವರ್ಗೆ ಒಂದ್ಸಲ ಏನ್ ಮಾಡ್ತಾರೆ ಸಬ್ಜೆಕ್ಟ್ಸ್ ಎಲ್ಲ ಚೇಂಜ್ ಮಾಡೋದು. ಓಕೆ, ಇನೋವೇಟಿವ್ ಆಕ್ಟಿವಿಟೀಸ್ ಅಂತ ಹೇಳ್ತಾರೆ. ಒಂದೇ ಸಬ್ಜೆಕ್ಟ್ ಬಹಳಷ್ಟು ನಿಮ್ಗೆ ಇನ್ ಕೇಸ್ ಸ್ವಲ್ಪ ಕೇಳಿಸ್ತಿಲ್ಲ ಸರ್. ವಾಯ್ಸ್ ಕೇಳಿಸ್ತಾ ಇಲ್ಲ ನೋಡ್ಬೇಕಲ್ಲಿ ಸ್ಟಡೀಸ್ ಎಲ್ಲ ಮಾಡ್ಕೋಬೇಕು. ನೋಟ್ ಪಾಯಿಂಟ್ ಆಗಿರ್ಬೋದು ಅಥವಾ ಪಾಯಿಂಟ್ಸ್ ನೋಟ್ ಆಗಿರ್ಬೋದು, ಆ ತರ ಒಂದು ನವೀನತೆಯಿಂದ ಕೂಡಂತ ಒಂದು ಗುಡ್ ಸ್ಟೂಡೆಂಟ್ಸ್ ಕಾರಣ. ನೆಕ್ಸ್ಟ್ ಇನ್ಫಾರ್ಮೇಶನ್ ಸೀಕರ್ ಅಂದ್ರೆ ಬರೀ ಟೆಕ್ಸ್ಟ್ ಬುಕ್ ಗಳಿಂದ ಅಥವಾ ಬರೀ ಲೆಕ್ಚರ್ಸ್ ಗಳಿಂದ ಬಂದಂತ ಇನ್ಫಾರ್ಮೇಶನ್ಸ್ ಅಷ್ಟೇ ಅಲ್ಲದೆ ಬೇರೆ ಬೇರೆ ವೆಬ್ಸೈಟ್ ಗಳ ಮೂಲಕ ಅಥವಾ ಮೊಬೈಲ್ ಗಳಲ್ಲಿ ಗೂಗಲ್ ಸರ್ಚ್ ಅಂತ ಬರ್ತದೆ, ಆ ಗೂಗಲ್ ಸರ್ಚ್ ಅಲ್ಲಿ ಹೋಗಿ ಫಾರ್ ಎಕ್ಸಾಂಪಲ್ ವುಮೆನ್ ಎಂಟರ್ಪ್ರಿನರ್ಸ್, ಹೂ ಆರ್ ದ ವುಮೆನ್ ಎಂಟರ್ಪ್ರಿನರ್ಸ್ ಇನ್ ಇಂಡಿಯಾ. ವುಮೆನ್ ಎಂಟರ್ಪ್ರಿನರ್ಸ್ ಅಂದ್ರೆ ಬರೀ ಗೂಗಲ್ ಸರ್ಚ್ ನಲ್ಲೇ ಸಿಗೋದಷ್ಟೇ ಅಲ್ಲ, ನಮ್ಮ ಅಕ್ಕಪಕ್ಕದಲ್ಲೂ ವುಮೆನ್ ಎಂಟರ್ಪ್ರಿನರ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಟೈಲರಿಂಗ್ ಬಿಸ್ನೆಸ್ ಮಾಡ್ತಿದ್ದಾರೆ ಸರ್ ಓನ್ ಆಗಿ, ಅಥವಾ ಒಂದ್ 4 ಜನ ಇಟ್ಕೊಂಡು ಕೆಲಸ ಮಾಡೋದು, ದೇ ಆರ್ ಆಲ್ಸೋ ವುಮೆನ್ ಎಂಟರ್ಪ್ರಿನರ್ಸ್. ಈ ತರ ಒಂದು ಇನ್ಫಾರ್ಮೇಶನ್ಸ್ ಹುಡುಕ್ತಾ ಇರ್ಬೇಕಲ್ಲಿ. ಅಂದ್ರೆ ಅವ್ರು ಹುಡ್ಕೊಂಡ್ರೆ ನಮ್ಗೆ ಈಸಿಯಾಗಿ ಆನ್ಸರ್ ಬರಕ್ಕೆ ಈಸಿ ಆಗ್ತದೆ. ನೆಕ್ಸ್ಟ್ ಪ್ರಾಪರ್ ಪ್ಲಾನಿಂಗ್ ಮಾಡ್ಬೇಕಂದ್ರೆ ಬಿಕಾಮ್ ಆದ್ಮೇಲೆ ಏನ್ ಮಾಡ್ಬೇಕು ಸರ್ ನಾನು, ಅಥವಾ ಬಿಕಾಮ್ ಜೊತೆಗೆ ನಾನು ಏನಾದ್ರು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನಾದ್ರು ಮಾಡ್ಕೊಳ್ಬೇಕಾ, ಅಥವಾ ಎಕ್ಸ್ಟ್ರಾ ನಾಲೆಡ್ಜ್ ಏನಾದ್ರು ಬಳಸ್ಕೋಬೇಕಾ, ವಿತ್ ಹೆಲ್ಪ್ ಆಫ್ ಕಂಪ್ಯೂಟರ್ಸ್ ಆಗಿರ್ಬೋದು, ವಿತ್ ಹೆಲ್ಪ್ ಆಫ್ ಜಾಯ್ನಿಂಗ್ ಆಸ್ ಸಿ ಎ ಆಗಿರ್ಬೋದು. ಓಕೆನಾ, ಈ ತರ ಕೆಲವೊಂದು ಪ್ರಾಪರ್ ಪ್ಲಾನಿಂಗ್ಸ್ ಎಲ್ಲ ಮಾಡ್ಕೊಂಡು ಐ ಕ್ಯಾನ್ ಮೊಬಿಲೈಸ್ ದ ರಿಸೋರ್ಸಸ್ ಫಾರ್ ದಿ ಪರ್ಪಸ್ ಆಫ್ ಪ್ಲಾನಿಂಗ್. I should mobilize the resources regarding the subject, regarding the extra activities ಆಗಿರ್ಬೋದು, ಅವುಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಯನ್ನ ಸಂಗ್ರಹಣೆ ಮಾಡಿಕೊಂಡು ಅವುಗಳಿಗೆ ಸಂಬಂಧಪಟ್ಟಂತೆ ಎಲ್ಲಾ ಮಟೀರಿಯಲ್ಸ್ ನ ಸಂಗ್ರಹಣೆ ಮಾಡ್ಕೋಬೇಕು. ಬುಕ್ಸ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಪಾಯಿಂಟ್ಸ್ ನೋಟ್ಸ್ ಆಗಿರ್ಬೋದು, ಅಥವಾ ವಿಡಿಯೋಸ್ ಆಗಿರ್ಬೋದು, ಅವೆಲ್ಲವುಗಳನ್ನು ಸಂಗ್ರಹಣೆ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು ಫಾರ್ ದಿ ಪರ್ಪಸ್ ಆಫ್ ಎ ಗುಡ್ ಸ್ಟೂಡೆಂಟ್. ಅದೇ ತರ ಗುಡ್ ಆರ್ಗನೈಸರ್, ಅವನ್ನೆಲ್ಲ ಇಟ್ಕೊಂಡಿನ್ ಸರ್ ಬಟ್ ಓದ್ಕೊಳಕ್ ಆಗ್ತಾ ಇಲ್ಲ, ದೇರ್ ಇಸ್ ನೋ, ಅಲ್ಲಿ ಏನ್ ಮಾಡ್ಕೊಂತಲ್ಲಿ ಎಫೆಕ್ಟಿವ್ ಸ್ಟೂಡೆಂಟ್ ಆಗಕ್ ಸಾಧ್ಯ ಇಲ್ಲ. ಆರ್ಗನೈಸ್ ಮಾಡ್ಬೇಕು ಅದನ್ನ, ಯಾವ್ಯಾವ ಸಬ್ಜೆಕ್ಟ್ ಯಾವ ಟೈಮಲ್ಲಿ ಓದ್ಬೇಕು, ಹಾಫ್ ಅನ್ ಅವರ್ಗೆ ಒಂದು ಸಬ್ಜೆಕ್ಟ್ ಅಂತ ಟೈಮ್ ಟೇಬಲ್ ಎಲ್ಲ ಹಾಕೊಂಡು ಯೂಸ್ ಮಾಡ್ಕೋಬೇಕು. ಅದೇ ತರ ಕಮ್ಯುನಿಕೇಶನ್ ಸ್ಕಿಲ್ಸ್ ಎಲ್ಲ ಯೂಸ್ ಮಾಡ್ಕೋಬೇಕು. ಕಮ್ಯುನಿಕೇಶನ್ಸ್ ನಮ್ಗೆ ಡೆವಲಪ್ಮೆಂಟ್ ಆಗ್ತದೆ. ಅಂದ್ರೆ ಫಾರ್ ದಿ ಎಫೆಕ್ಟಿವ್ ಕಮ್ಯುನಿಕೇಶನ್ಸ್ ವಿಲ್ ಬಿ ಬಿಲ್ಡ್ ಅವರ್ ಸೆಲ್ಫ್ ಕಾನ್ಫಿಡೆಂಟ್ ಅಂತ ಕರೀತಾರೆ. ಆ ತರ ಏನ್ ಮಾಡ್ಕೊಂತಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ನ ಬೆಳೆಸ್ಕೊಂಡು ಲೆಕ್ಚರ್ಸ್ ಜೊತೆಗೆ ಆಗಿರ್ಬೋದು, ಪೇರೆಂಟ್ಸ್ ಜೊತೆಗೆ ಆಗಿರ್ಬೋದು, ಅಥವಾ ಎಲ್ಡರ್ಸ್ ಅಥವಾ ಇನ್ ಕೇಸ್ ಅಲ್ಲಿ ಜೂನಿಯರ್ಸ್ ಜೊತೆಗೆ ಆಗಿರ್ಬೋದು, ಮಾತಾಡೋ ಒಂದು ಕೌಶಲ್ಯಗಳನ್ನು ಬೆಳೆಸ್ಕೊಳ್ಬೇಕು. ದೀಸ್ ಆರ್ ದ 10. ನೆಕ್ಸ್ಟ್ ಅನದರ್ 5 ಪಾಯಿಂಟ್ಸ್ ನೋಡ್ಕೊಡ್ರಿ. ನೆಕ್ಸ್ಟ್ 5 ಪಾಯಿಂಟ್ಸ್ ಇವು 10 ಪಾಯಿಂಟ್ಸ್ ಆಯ್ತಾ? ಇಲ್ಲಿ ಓದ್ ಕ್ಲಾಸ್ ಬರ್ಕೊಂಡ್ರೆ ಆಲ್ರೆಡಿ. ನೆಕ್ಸ್ಟ್ 5 ಪಾಯಿಂಟ್ಸ್ ನೋಡ್ಕೊಡ್ರಿ. ಓಪನ್ ಮೈಂಡೆಡ್, ಮುಕ್ತ ಮನಸ್ಸಿನವರಾಗಿರ್ಬೇಕಲ್ಲಿ. ಓಪನ್ ಮೈಂಡೆಡ್ ನಥಿಂಗ್ ಬಟ್ ಆಸ್ ಎ ಮಾನಿಟರ್ ಆಗಿ ಕೆಲಸ ಮಾಡ್ಬೇಕಲ್ಲಿ. ಓಕೆನಾ, without any hiding the information regarding the business or regarding your studies. I should monitor ಆಗಿರ್ಬೇಕು. ಅಂದ್ರೆ ಓಪನ್ ಮೈಂಡೆಡ್ ಆಗಿ ನನಗೆ ಇಷ್ಟು ಬರ್ತದೆ, ಅಥವಾ ಈ ತರ ನನಗೆ ಸ್ಕಿಲ್ಸ್ ಎಲ್ಲ ಇದೆ, ಪ್ರೆಸೆಂಟೇಷನ್ಸ್ಗೆಲ್ಲ ಸ್ಕಿಲ್ಸ್ ಇದೆ ಸರ್ ನನಗೆ, ಅಥವಾ ಕಮ್ಯುನಿಕೇಶನ್ ಸ್ಕಿಲ್ಸ್ ಇದೆ, ಅಥವಾ ಪೇಪರ್ ಪ್ರೆಸೆಂಟೇಷನ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀನಿ, ಅವೆಲ್ಲದರ ಬಗ್ಗೆ ಇನ್ಫಾರ್ಮೇಶನ್ಸ್ ನನ್ಗೆ ಗೊತ್ತಿರ್ಬೇಕು. ಅಂದ್ರೆ ಓಪನ್ ಮೈಂಡೆಡ್ ಆಗಿರ್ಬೇಕು. ನೆಕ್ಸ್ಟ್ ಟೆಕ್ನಿಕಲ್ ನಾಲೆಡ್ಜ್, ತಾಂತ್ರಿಕ ಜ್ಞಾನವನ್ನು ಸಹ ನನಗೆ ಗೊತ್ತಿದೆ, ಕಂಪ್ಯೂಟರ್ ಯೂಸ್ ಮಾಡೋದು ಗೊತ್ತು ಸರ್ ನನಗೆ, ಅಥವಾ ಮೊಬೈಲ್ ಅಲ್ಲಿ ಆಪ್ ಗಳ ಮೂಲಕ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ಸ್ ಅಥವಾ ಯೂಸಿಂಗ್ ಮಾಡಿಕೊಂಡು, ಅಥವಾ ಇನ್ ಕೇಸ್ ಕೆಲವೊಂದು ಮೈಂಡ್ ಡೆವಲಪ್ಡ್ ಗೇಮ್ಸ್ ಎಲ್ಲ ಮಾಡಿಕೊಂಡು ಟೆಕ್ನಿಕಲ್ ನಾಲೆಜ್ ಎಲ್ಲ ಯೂಸ್ ಮಾಡಿಕೊಂಡು ಐ ಕ್ಯಾನ್ ಯೂಸಿಂಗ್ ಮೈ ಬಿಸ್ನೆಸ್ ಅಂತ ಇದೆ. ಅಂದ್ರೆ ಕೆಲವೊಂದು ಆಪ್ ಗಳ ಯೂಸ್ ಮಾಡ್ಕೊಂಡು ಅಲ್ಲಿ ಆರ್ಡರ್ಸ್ ಎಲ್ಲ ತಗೊಂತಾರೆ ಬಿಸ್ನೆಸ್ ಅಲ್ಲಿ. ಫ್ಲಿಪ್ಕಾರ್ಟ್, ಅಮೆಝಾನ್ ಆಪ್ಸ್ ಎಲ್ಲ ಇರೋದ ನಮ್ಗೆ ಆ ಬಿಸ್ನೆಸ್ ನ ಡೆವಲಪ್ಮೆಂಟ್ ಮಾಡ್ಕೊಳಕ್ ಏನ್ ಮಾಡ್ತಾರೆ, ಅಲ್ಲಿ ಆಪ್ ಗಳನ್ನ ಜನರೇಟ್ ಮಾಡ್ತಾರೆ. ಫ್ಲಿಪ್ಕಾರ್ಟ್ ಆಪ್ ಅಂತಿದೆ, ಅಥವಾ ಅಮೆಝಾನ್ ಆಪ್ ಅಂತಿದೆ. ಆ ಆನ್ಲೈನ್ ಗಳ ಮೂಲಕ ಆರ್ಡರ್ಸ್ ಎಲ್ಲ ತೆಗೆದುಕೊಂಡು ದೇ ಕ್ಯಾನ್ ಮೇಕ್ ಎ ಬಿಸ್ನೆಸ್ ಅಂತ ಕರೀತಾರೆ. ಈ ತರ ಅಲ್ಲಿ ಏನ್ ಮಾಡ್ಕೊಂಡು ತಾಂತ್ರಿಕ ಜ್ಞಾನವನ್ನು ಸಹ ಹೊಂದಿರಬೇಕು. ಫಾರ್ ಎಕ್ಸಾಂಪಲ್ ಕ್ಯಾಶ್ಲೆಸ್ ಬಿಸ್ನೆಸ್ ಎಲ್ಲ ಮಾಡ್ತಿದೀವಿ ಈಗ ಇತ್ತೀಚೆಗೆ. ಕ್ಯಾಶ್ಲೆಸ್ ಬಿಸ್ನೆಸ್ ಯಾವ ತರ ಮಾಡ್ತಿದ್ವಿ ಅಲ್ಲಿ, ವಿತ್ ದ ಹೆಲ್ಪ್ ಆಫ್ ಡೆಬಿಟ್ ಅಂಡ್ ಕ್ರೆಡಿಟ್ ಕಾರ್ಡ್ಸ್ ಮೂಲಕ ಆಗಿರ್ಬೋದು, ಅಥವಾ ಆನ್ಲೈನ್ ಪೇಮೆಂಟ್ ಗಳ ಮೂಲಕ ಆಗಿರ್ಬೋದು, ಫೋನ್ ಪೇ ಅಥವಾ ಗೂಗಲ್ ಪೇ ಗಳ ಮೂಲಕ ಆಗಿರ್ಬೋದು. ಈ ತರ ಎಲ್ಲ ವಿಧದ ಟೆಕ್ನಿಕಲ್ ನಾಲೆಡ್ಜ್ ಆಸ್ ಅ ಗುಡ್ ಎಂಟರ್ಪ್ರಿನರ್ಸ್ಗೆ ಅಥವಾ ವುಮೆನ್ ಎಂಟರ್ಪ್ರಿನರ್ಸ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಬಿಸ್ನೆಸ್ ಸೀಕ್ರೆಸಿಯನ್ನ ಕಾಪಾಡ್ಕೊಡ್ಬೇಕು. ವ್ಯಾಪಾರ ರಹಸ್ಯ ಫಸ್ಟ್ ಸೆಮ್ ಅಲ್ಲಿ ಹೇಳಿದ್ವಿ ನಾವು ಆಲ್ರೆಡಿ. ಸೆಕ್ರೆಟರಿ ಇಸ್ ಎ ಸೀಕ್ರೆಟ್ ಏಜೆಂಟ್ ಆಫ್ ದಿ ಕಂಪನಿ. ಆ ತರ ಅಲ್ಲಿ ಮಾಡ್ಕೊಂತ ನನ್ನ ಒಂದು ಬಿಸ್ನೆಸ್ ಸಂಬಂಧಪಟ್ಟಂತ ಟೇಸ್ಟ್, ಫ್ಲೇವರ್ಸ್, ಅಥವಾ ಹೌ ಟು ಮ್ಯಾನೇಜ್ ದ ಬಿಸ್ನೆಸ್ ಆಗಿರ್ಬೋದು, ಅವೆಲ್ಲವುಗಳನ್ನ ಎಲ್ಲರಿಗೂ ಹಂಚ್ಕೊಡಲ್ಲ ನಾನು. ಜಸ್ಟ್ ಮೇಲೆ ಮಾನಿಟರ್ ಆಗಿ ಕಾಣಿಸ್ತೀವಿ ಅಷ್ಟಲ್ಲಿ. ವಿತ್ ದ ಹೆಲ್ಪ್ ಆಫ್ ಕಸ್ಟಮರ್ಸ್ ಯಾವ ತರ ಬೇಕು ಆ ತರ ಫ್ಲೇವರ್ಸ್ ಎಲ್ಲ ಹಾಕಿ, ಅಥವಾ ಆ ತರ ಕಲರ್ಸ್ ಎಲ್ಲ ಕೊಡ್ತಾ ಇರ್ತೀನಿ ಪ್ರಾಡಕ್ಟ್ ನಲ್ಲಿ. ಬಟ್ ಅದಕ್ಕೆ ತಕ್ಕಂತ ಒಂದು ಸೀಕ್ರೆಸಿ ಮೇಂಟೈನ್ ಮಾಡ್ಬೇಕು ನಾನು. ಫಾರ್ ಎಕ್ಸಾಂಪಲ್
ಬೇರೆ ಬೇರೆ ಪ್ರಾಡಕ್ಟ್ ತನ್ನದೇ ಆದ ಒಂದು, ಫಾರ್ ಎಕ್ಸಾಂಪಲ್ ಹೋಟೆಲ್ಗಳು ಹೋಗ್ತೀರಿ ನೀವು, ಒಂದೊಂದು ಹೋಟೆಲ್ ಅಲ್ಲಿ ಒಂದೊಂದು ಟೇಸ್ಟ್ ಇರ್ತದೆ, ಆ ಟೇಸ್ಟ್ ಮೇಂಟೈನ್ ಮಾಡ್ತಿರ್ತಾರೆ. ದಟ್ ಈಸ್ ಅ ಬಿಸ್ನೆಸ್ ಸೀಕ್ರೆಸಿ. ದೇ ಕ್ಯಾನ್ ನಾಟ್ ಎಕ್ಸ್ಪೋಸ್ ದೇ ಅಥವಾ ಇಂಡಿಗ್ರೆಂಟ್ಸ್ ಅಂತ ಕರೀತಾರೆ. ಅಂದ್ರೆ ಅವರ ಒಂದು ಹಾಕುವ ಒಂದು ಪದಾರ್ಥಗಳನ್ನ ಬೇರೆಯವ್ರಿಗೆ ಹೇಳಲ್ಲ ಅಲ್ಲಿ. ಓಕೆ, ಅದು ಬಿಸ್ನೆಸ್ ಸೀಕ್ರೆಸಿ ಅಂತ ಕರೀತಾರೆ. ಅಂದ್ರೆ ವ್ಯಾಪಾರದ ಕೆಲವು ರಹಸ್ಯಗಳನ್ನ ಗುಟ್ಟಾಗಿ ಇಟ್ಕೊಳ್ಬೇಕು. ದಟ್ ಈಸ್ ದ ಬಿಸ್ನೆಸ್ ಸೀಕ್ರೆಸಿ ಅಂತ ಹೇಳಿ. ನೆಕ್ಸ್ಟ್ ಮೋಟಿವೇಟರ್ ಆಗಿರ್ಬೇಕು, ಪ್ರೇರಕನಾಗಿರ್ಬೇಕು. ಅಂದ್ರೆ ಎಲ್ಲರ ಜೊತೆಗೂ ಅಲ್ಲಿ ಇನ್ ಕೇಸ್ ಮಿಂಗಲ ಮಾಡ್ಕೊಂಡು ಅಥವಾ ಎಲ್ಲರ ಜೊತೆಗೂ ವರ್ಕರ್ಸ್ ಜೊತೆಗೂ ಹೋಗಿ ಕೆಲಸ ಮಾಡುವಂತ ಒಂದು ಮೋಟಿವೇಟರ್ ಆಗಿರ್ಬೇಕು. ವರ್ಕರ್ಸ್ ಜೊತೆಗೆ ನೀವೇನಾದ್ರೂ ಕೆಲಸ ಮಾಡ್ತಿದ್ರೆ ಅಟ್ ದಿ ಟೈಮ್ ಆಫ್ ವರ್ಕ್ ಇನ್ ಕೇಸ್ ಅಂತ ನೀವೇನಾದ್ರೂ ಅವ್ರ ಜೊತೆ ಜಾಯಿನ್ ಹಾಕೊಂಡ್ರೆ ಮೋಟಿವೇಟರ್ ಆಗಿ ಕೆಲಸ ಮಾಡ್ಬೋದು. ಬಿಕಾಸ್ ಅಂತ ವರ್ಕರ್ ಫೀಲಿಂಗ್ ಹೆಂಗಿರ್ತಂದ್ರೆ ಓನರ್ ನಮ್ ಕಡೆ ಬರೋದೇ ಇಲ್ಲಪ್ಪ, ಅಥವಾ ಓನರ್ ಬಂದ್ರು ನಮ್ಮನ್ನ ಮಾತಾಡ್ಸೋದೇ ಇಲ್ಲ. ಆ ಟೈಮಲ್ಲಿ ನೀವೇನಾದ್ರೂ ಜಸ್ಟ್ ಅಲ್ಲಿ ಹೋಗಿ ನಿಮ್ದು ಏನಾದ್ರು ಸಮಸ್ಯೆ ಇದೆನಾ ಅಥವಾ ನಿಮ್ಗೆ ಏನಾದ್ರು ಫೆಸಿಲಿಟೀಸ್ ಏನಾದ್ರು ಕಡಿಮೆ ಆಗಿದೆ ಅಂತ ಒಂದು ಮಾತು ಕೇಳ್ಬಿಟ್ರೆ, ಇನ್ ದಟ್ ಟೈಮ್ ದ ವರ್ಕರ್ಸ್ ವಿಲ್ ಬಿ ಮೋಟಿವೇಶನ್ ಫ್ರಮ್ ದಿ ದೋಸ್ ಎಂಟರ್ಪ್ರಿನರ್ಸ್ ಅಂತ ಕರೀತಾರೆ. ಅಂದ್ರೆ ಮೋಟಿವೇಟರ್ಸ್ ಏನಾಗಿರ್ಬೇಕಂದ್ರೆ ಥ್ರೂ ವರ್ಕ್ ಮಾಡ್ಬೇಕು. ಸ್ಟಾಫಿಗೆ ಯಾವ ತರ ಪ್ರಾಬ್ಲಮ್ಸ್ ಇದೆ ಅಥವಾ ಸ್ಟಾಫಿಗೆ ಯಾವ ತರ ಫೆಸಿಲಿಟೀಸ್ ಕೊಡ್ಬೇಕು ಇನ್ನು, ಓಕೆನಾ, ಆ ಫೆಸಿಲಿಟೀಸ್ ಸ್ಕೇರ್ಸಿಟಿ ಇದೆನಾ, ಅದೆಲ್ಲದರ ಬಗ್ಗೆ ಇನ್ಫಾರ್ಮೇಶನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಮೋಟಿವೇಶನ್ಸ್ ಮಾಡ್ಬೇಕು. ನೆಕ್ಸ್ಟ್ ಲಾಸ್ಟ್ ಒನ್ ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯ ಕಳ್ಕೊಳ್ಬಾರ್ದು ನಾವು. ಅಂದ್ರೆ ಮೆಂಟಲ್ ಎಬಿಲಿಟಿ ಅಂದ್ರೆ ಎಷ್ಟೇ ಸ್ಟ್ರೆಸ್ ಆಗ್ಲಿ ಆ ಸ್ಟ್ರೆಸ್ಫುಲ್ನೆಸ್ ಅಲ್ಲಿ ಏನ್ ಮಾಡ್ಬೇಕಲ್ಲಿ ಇನ್ ಕೇಸ್ ತಡೆದುಕೊಳ್ಳೋ ಸಾಮರ್ಥ್ಯ ಮತ್ತೆ ಇರಬೇಕು. ಅಂದ್ರೆ ಮಾನಸಿಕ ಸಾಮರ್ಥ್ಯ ಯಾರೇ ಎಷ್ಟೇ ಫಾರ್ ಎಕ್ಸಾಂಪಲ್ ಲಾಸ್ ಆಯ್ತು ಅಂತ ಹೇಳಿ ಒಮ್ಮೆಲೆ ಕುಗ್ಗೋದಾಗಿರ್ಬೋದು ಅಥವಾ ಒಮ್ಮೆಲೆ ನಾವು ಕೊಲ್ಯಾಪ್ಸ್ ಆಗೋದಾಗಿರ್ಬೋದು, ಆ ತರ ಮಾಡಬಾರ್ದು. ಅಂದ್ರೆ ಬಿಸ್ನೆಸ್ ಅಲ್ಲಿ ಲಾಸ್ ಅಂಡ್ ಪ್ರಾಫಿಟ್ ಈಸ್ ಅ ಕಾಮನ್ ಥಿಂಗ್. ಬಟ್ ಲಾಸ್ ಯಾವಾಗ ಬರುತ್ತೆ ಅಟ್ ದಿ ಟೈಮ್ ಆಫ್ ಇಲ್ಲಿ ಅಥವಾ ನೆಗ್ಲಿಜೆನ್ಸ್ ಆಗಿರ್ಬೋದು ಅಥವಾ ಇಲ್ನೆಸ್ ಆಫ್ ದಿ ವರ್ಕರ್ಸ್ ಆಗಿರ್ಬೋದು. ಓಕೆ, ವರ್ಕರ್ ಸರಿಯಾಗಿರದೇ ಇರ್ಬೋದು ಅಲ್ಲಿ, ಆ ಟೈಮಲ್ಲಿ ಮಾತ್ರ ಲಾಸ್ ಬರ್ಬೋದು. ಬಟ್ ಪ್ರಾಫಿಟ್ ಓಕೆ, ಅಲ್ಲಿ ಮಾನಸಿಕ ಸಾಮರ್ಥ್ಯ ಅಂದ್ರೆ ಮೆಂಟಲ್ ಎಬಿಲಿಟಿ ಅಂದ್ರೆ ಸುಮ್ಮನೆ ನಮಗೆ ಲಾಸ್ ಬರಲ್ಲ. ಲಾಸ್ ಯಾವಾಗ ಬರುತ್ತಲ್ಲಿ ವರ್ಕರ್ಸ್ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಅಥವಾ ವರ್ಕರ್ಸ್ ಪಾರ್ಟಿಸಿಪೇಟ್ ಚೆನ್ನಾಗಿಲ್ಲದೆ, ವರ್ಕರ್ಸ್ ಕೆಲವೊಬ್ರು ಇನ್ ಕೇಸ್ ಅಲ್ಲಿ ಅಂತಾನೆ ಆಕ್ಟಿಂಗ್ ಮಾಡ್ಬಿಡ್ತಾರೆ, ವರ್ಕ್ ಮಾಡ್ತಾ ಇದ್ವಿ ಅಥವಾ ವರ್ಕ್ ಸೆನ್ಸ್ ಇದೆ ನನಗೆ ಅಂತ ಹೇಳಿ ಕೆಲವೊಬ್ರು ಆಕ್ಟಿಂಗ್ ಮಾಡ್ತಿರ್ತಾರೆ. ಆ ತರ ಇದ್ರು ಅಲ್ಲಿ ಅಂತಾನೆ ಪ್ರಾಫಿಟ್ ಬರೋ ಜಾಗದಲ್ಲಿ ಲಾಸ್ ಬರೋ ಚಾನ್ಸಸ್ ಇರ್ತದೆ. ಆ ಕಾರಣಕ್ಕಾಗಿ ಏನ್ ಮಾಡ್ಬೇಕಂದ್ರೆ ಮೆಂಟಲ್ ಎಬಿಲಿಟಿಯಿಂದ ಅಥವಾ ಅವ್ರಿಗೆ ಈ ಕಂಪನಿ ನಮ್ದು, ಈ ಕಂಪನಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡ್ರೆ ನನಗೆ ಒಳ್ಳೆ ಫ್ಯೂಚರ್ ಇದೆ ಅನ್ನೋ ಕಾನ್ಸೆಪ್ಟ್ ಅವ್ರ ಮೈಂಡ್ ಅಲ್ಲಿ ಬೆಳೆಸ್ಕೊಳ್ಬೇಕು. ಅದು ಮಾನಸಿಕ ಸಾಮರ್ಥ್ಯ ಅಂತ ಹೇಳ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಮನೆನ ಯಾವ ತರ ನಾವು ಕ್ಲೀನ್ ಆಗಿ ಇದು ಮನೆ ನಮ್ದು ಅಥವಾ ಅದೇ ತರ ಕಂಪನಿನೇ ನಮ್ದು ಅನ್ನೋ ರೀತಿಯಲ್ಲಿ ಅವ್ರನ್ನ ಡೆವಲಪ್ಮೆಂಟ್ ಮಾಡ್ಬೇಕು. ಅದು ಮೋಟಿವೇಶನ್ ನಲ್ಲಿ ಇರ್ತದೆ. ಆ ಮೋಟಿವೇಶನ್ ಸಾಮರ್ಥ್ಯದಿಂದ ಡೆವಲಪ್ಮೆಂಟ್ ಮಾಡಿಕೊಂಡು ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ಬೇಕು. ಓಕೆ, ಇನ್ ಕೇಸ್ ಒಂದು ಎಕ್ಸಾಂಪಲ್ಸ್ ಏನಂದ್ರೆ ಟಾಪ್ 10 ಎಂಟರ್ಪ್ರಿನರ್ಸ್ ಇದಾರೆ, ವುಮೆನ್ ಎಂಟರ್ಪ್ರಿನರ್ಸ್ ಇಲ್ಲಿ. ಓಕೆ, ಪಿಕ್ಚರ್ಸ್ ಅಲ್ಲಿ ಕಾಣ್ತದಲ್ಲ ಸ್ಕ್ರೀನ್ ಅಲ್ಲಿ ನೋಡ್ಕೊಡ್ಲಿ. ಕಿರಣ್ ಶಾ ಆಗಿರ್ಬೋದು, ಬಯೋಕಾನ್ ಲಿಮಿಟೆಡ್ ನ ಇನ್ ಕೇಸ್ ಇಂಟ್ರೊಡ್ಯೂಸ್ ಮಾಡೋದು. ನೆಕ್ಸ್ಟ್ ಅನೀಶ್ ಸಿಂಗ್ ಆಗಿರ್ಬೋದು ಅಥವಾ ಮೈದಾಲ ಫೌಂಡರ್ ಇಂಡಸ್ಟ್ರಿ, ಆನ್ಲೈನ್ ಕೂಪನ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಿರ್ತಾರೆ ಇವರು ಡೆಲ್ಲಿಯಲ್ಲಿ. ನೆಕ್ಸ್ಟ್ ಶಾರದಾ ಶರ್ಮಾ, ಫೌಂಡರ್ ಆಫ್ ಯುವರ್ ಸ್ಟೋರಿ ಅಥವಾ ಆನ್ಲೈನ್ ಮೀಡಿಯಾ ಇದು. ಓಕೆನಾ, ಅಂದ್ರೆ ಕೆಲವೊಂದು ಯುವರ್ ಸ್ಟೋರಿನ ಹಂಚ್ಕೊಳ್ಳೋ ಒಂದು ಮೀಡಿಯಾ. ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಇದಕ್ಕೆಲ್ಲ ಅಮೀರ್ ಖಾನ್ ಎಲ್ಲ ಬಂದು ಕೆಲವೊಂದು ಸ್ಪಾನ್ಸರ್ಸ್ ಎಲ್ಲ ಮಾಡ್ತಿರ್ತಾರೆ. ಓಕೆನಾ, ನೆಕ್ಸ್ಟ್ ಅಫ್ಸಾನಾ ತಾಕು ಅಥವಾ ಮೊಬಿ ವಿಕ್ ಅಂತ ಹೇಳಿ, ಅಂದ್ರೆ ಕೆಲವೊಂದು ಮೊಬೈಲ್ಗೆ ರೀಚಾರ್ಜ್ ಮಾಡೋ ಒಂದು ಆಪ್ಸ್ ಇದೆ, ಮೊಬಿ ವಿಂಕ್ ಅಂತ ಕರೀತಾರೆ ಅಥವಾ ಮೊಬಿ ವಿಕ್ ಅಂತ ಕರೀತಾರೆ, ಮೊಬಿ ಕ್ವಿಕ್ ಅದು. ಓಕೆನಾ, ಫೈನಾನ್ಷಿಯಲ್ ಟೆಕ್ನಾಲಜಿ ಕಂಪ್ನಿ ಇದು. ಓಕೆ, ಸುರತ್ ನಲ್ಲಿ ಇರ್ತಾರೆ. ನೆಕ್ಸ್ಟ್ ಫಾಲ್ಗುನಿ ನಾಯರ್, ಓಕೆ, ನಾಯಕ ಇಂಡಸ್ಟ್ರಿ ಅಥವಾ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ಕೊಂತ ಇನ್ ಕೇಸ್ ಬ್ಯೂಟಿ ಪಾರ್ಲರ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಮುಂಬೈನಲ್ಲಿ ಇದ್ದಾರೆ. ನೆಕ್ಸ್ಟ್ ವದನ ಲೂತಾ, ನೆಕ್ಸ್ಟ್ VLCC, ಈ ಕಂಪ್ನಿ ಬಗ್ಗೆ ಕೇಳಿರ್ತೀರಿ ಆಲ್ರೆಡಿ, ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ ಕಂಪ್ನಿ ಇದಾವೆ. ನೆಕ್ಸ್ಟ್ ನೀರು ಶರ್ಮಾ, ಇನ್ಫಿಬಿಕಮ್ ಅಥವಾ ಇ ಕಾಮರ್ಸ್ ಬಗ್ಗೆ ಇನ್ಫಾರ್ಮೇಶನ್ಸ್ ಕೊಡೋರು ಇವರೆಲ್ಲ. ಇ ಕಾಮರ್ಸ್ ಅಂದ್ರೆ ಫ್ಲಿಪ್ಕಾರ್ಟ್ ಬಗ್ಗೆ ಅಥವಾ ಇ ಕಾಮರ್ಸ್ ನಲ್ಲಿ ಯಾವ ತರ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವೆ ಅವೆಲ್ಲದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಬೇಕಂದ್ರೆ ಇನ್ಫಿಬಿಮ್ ಇಂಡಸ್ಟ್ರಿ ಓದ್ಬಿಟ್ರೆ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ. ಓಕೆ, ನೆಕ್ಸ್ಟ್ ಅದೇ ತರ ಮಲ್ಲಿಕಾ ಇನ್ ಕೇಸ್ ಸಾಧನಿ, themamos.com ಅಂತ ಕರೀತಾರೆ, ಅಥವಾ ಇದನ್ನು ಇ ಕಾಮರ್ಸ್ ಸಂಬಂಧಪಟ್ಟಂದ್ರೆ ಅಂದ್ರೆ ಎಲೆಕ್ಟ್ರಾನಿಕಲ್ ಕಾಮರ್ಸ್ ಸಂಬಂಧಪಟ್ಟಂತ ಬಿಸ್ನೆಸ್.
ನೆಕ್ಸ್ಟ್ ಗಾಜಲ್ ಕಾರ್ಯ, ರಿವಿಗೋ ಇನ್ಫಾರ್ಮೇಶನ್ಸ್ ಅಥವಾ ರಿವಿಗೋ ಇನ್ ಕೇಸ್ ಲಾಜಿಸ್ಟಿಕ್ ಅಂದ್ರೆ ಕೆಲವೊಂದು ಗೂಡ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡೋ ಇಂಡಸ್ಟ್ರಿ ಇದು ಇಂಡೋರ್ ನಲ್ಲಿ ಇದೆ. ನೆಕ್ಸ್ಟ್ ನಿಸದ ಗಾದ್ರೇಜ್ ಲಿಮಿಟೆಡ್. ಗಾದ್ರೇಜ್ ಲಿಮಿಟೆಡ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಫರ್ನಿಚರ್ಸ್, ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಟೇಬಲ್ಸ್, ಚೇರ್ಸ್, ಗಾಡ್ರೇಜ್ ಕಂಪ್ನಿ. ಓಕೆನಾ, ಅಲ್ಮಾರಸ್ ಆಗಿರ್ಬೋದು, ಅವೆಲ್ಲ ಕಂಪನಿಗೆ ಒಂದು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್, ದೇ ಆರ್ ವುಮೆನ್ ಎಂಟರ್ಪ್ರಿನರ್ ಇನ್ ಇಂಡಿಯಾ ಅಂತ ಕರೀಬೋದಲ್ಲಿ. ಓಕೆನಾ, ಇವರು ಇಂಡಿಯಾದಲ್ಲಿ ಟಾಪ್ 10 ಎಂಟರ್ಪ್ರಿನರ್ಸ್, ವುಮೆನ್ ಎಂಟರ್ಪ್ರಿನರ್ಸ್ ಅಟ್ ದಿ ಟೈಮ್ ಆಫ್ 2020 ಅಂತ ಕರೀಬೋದಲ್ಲಿ. 21 ಮತ್ತೆ ಚೇಂಜಸ್ ಆಗ್ತಿರ್ತಾರೆ ಅಲ್ಲಿ. ಓಕೆ, 2020ಗೆ ಇವ್ರು ಇದ್ದಾರೆ. 21ಗೆ ಯಾವಾಗ ಗೊತ್ತಾಗ್ತದೆ ನಮಗೆ, ಅಟ್ ದಿ ಟೈಮ್ ಆಫ್ ಡಿಸೆಂಬರ್ ನಲ್ಲಿ ನಮಗೆ ಮತ್ತೆ ಇನ್ ಕೇಸ್ ಇನ್ಫಾರ್ಮೇಶನ್ಸ್ ಎಲ್ಲ ಸಿಗ್ತದೆ. ಓಕೆ, ಇಷ್ಟು ಆಸ್ ಎ ಗುಡ್ ಎಂಟರ್ಪ್ರಿನರ್ಸ್ ಆಗ್ಬೇಕಾದ್ರೆ ಅಥವಾ ಕ್ವಾಲಿಟೀಸ್ ಇರ್ಬೇಕಂದ್ರೆ ಈ ಎಲ್ಲಾ ಕ್ವಾಲಿಟೀಸ್ ಇದ್ರೆ ಮಾತ್ರ ವಿ ಕ್ಯಾನ್ ಕಾಲ್ಡ್ ಆಸ್ ಎ ಗುಡ್ ವುಮೆನ್ ಎಂಟರ್ಪ್ರಿನರ್ಸ್ ಅಂತ. ಈ 15 ಪಾಯಿಂಟ್ಸ್, ಇದು 15 ಪಾಯಿಂಟ್ಸ್ ಆಗಿದಾವಲ್ಲ, ಬರ್ಕೊಂಡ್ರಲ್ಲ ಇದನ್ನು? ನಾನು ಬರ್ತೀನಿ. 15 ಪಾಯಿಂಟ್ಸ್ಗೆ